ಇನ್ನು ಮನೆ ಒಳಗಡೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಒಂದು ರೀತಿ ಯೂತ್ಫುಲ್ ಡೈವರ್ಷನ್ ಅಥವಾ ಸ್ಪೈಸಿ ಡೈವರ್ಷನ್ ಅಂತ ಶುರುವಾಗಿದೆ ನಿಮ್ಮಿಂದ. ಅಂದರೆ ನೀವು ಮತ್ತು ಐಶ್ವರ್ಯ ಅವರ ಒಂದು ಕೆಮಿಸ್ಟ್ರಿ ಅಥವಾ ನಿಮ್ಮ ಮತ್ತು ಅನುಷಾ ಅವರ ಕೆಮಿಸ್ಟ್ರಿ. ಅಂದರೆ ನಿಮ್ಮಿಬ್ಬರು ಜೊತೆಗಿದ್ದಾಗ ಅವರೇನೋ ಬೇಜಾರು ಮಾಡ್ಕೊಳ್ಳೋದು ಅಥವಾ ಅವ್ರು ಗುರಾಯಿಸ್ಕೊಂಡು ನೋಡ್ತಾ ಇರೋದು, ಆ ಥರದ್ದೆಲ್ಲ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ನಿಮ್ಮ ಸುತ್ತಮುತ್ತ ಮನೆ ಒಳಗಡೆ. ಅದಾದಮೇಲೆ ಶಿಶಿರ ಐಶ್ವರ್ಯ ಅವ್ರ ಫ್ರೆಂಡ್ಶಿಪ್ ಆಯಿತು, ಆ ಥರದ್ದೆಲ್ಲ. ಅಂದರೆ ಏನು ಅನಿಸ್ತೈತೆ ಎಕ್ಸಾಕ್ಟ್ಲಿ? ಆ್ಯಂಡ್ ಅನುಷಾ ರೈ ಅವ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದೆ ನಮ್ಮ ಪ್ರೇಕ್ಷಕರಿಗೆ. ನೀವಿಬ್ಬರು ಒಂದಾಗಬೇಕು, ನೀವಿಬ್ಬರು ಮದುವೆ ಆಗಬೇಕು ಅನ್ನೋ ರೀತಿಯಲ್ಲ ಆ್ಯಕ್ಚುಲಿ ಅವರು ಕಮೆಂಟ್ಸ್ ಮಾಡ್ತಿರ್ತಾರೆ. ಅನುಷಾ ಮದುವೆ ಆಗಿ ಧರ್ಮ ಅವ್ರನ್ನ ಲಾಸ್ಟ್ ವೀಕ್ ಬಂದಾಗ ಇಂಟರ್ವ್ಯೂ ಆದಮೇಲೆ ಅದೇ ಕಮೆಂಟು, ಅನುಷಾ ಯಾಕೆ ಧರ್ಮಗಿಂತ ಹುಡುಗಾಗಬೇಕಾ, ನೋಡ್ಕೋ ಹಂಗೆ ಹಿಂಗೆ ಐಶ್ವರ್ಯಂಗೆ ಬಿಟ್ಕೊಡ್ಬೇಡ, ಆ ಥರದ್ದೆಲ್ಲ ಕಮೆಂಟ್ಸ್ ಆ್ಯಕ್ಚುಲಿ. ಏನು ಅನುಷಾ ರೈ ಅವ್ರ ಜೊತೆಗೆ ಏನು ಆ್ಯಕ್ಚುಲಿ ನಾನು ಒಂದು ಕಂಫರ್ಟ್ ಝೋನ್ ಅಂತ ಒಳಗೆ ಹೋದಾಗ ಐ ಥಿಂಕ್ ಐಶ್ವರ್ಯ ಜೊತೆ ನಾನು ತುಂಬ ಬ್ಲೂಮ್ ಆಯಿತು. ಯಾಕಂದರೆ ಶಿ ಇಸ್ ವೆರಿ ಸ್ಪಾಂಟೇನಿಯಸ್. ನಾನು ಅವಾಗಲೇ ಹೇಳ್ದಂಗೆ ನನ್ನ ಜೊತೆ ತುಂಬ ಓಪನ್ ಆಗಿ ಲೈಕ್ ಯಾವುದೋ ಒಂದು ತುಂಬ ದಿನದ ಫ್ರೆಂಡ್ಶಿಪ್ ಇರೋ ಥರನೇ ಒಂದಿದ್ವಿ. ಆ್ಯಂಡ್ ಅದು ಮನೆಯವರು ಸ್ವಲ್ಪ ಆ ಟೈಮಲ್ಲಿ ಸ್ವಲ್ಪ ರೇಗಿಸೋದಾಗಿರ್ಬೋದು, ಇದು ಮಾಡೋದಾಗಿರ್ಬೋದು. ಸೊ ಅದನ್ನ ಒಂಥರ ನಾವು ಚಪಾತಿ ಮಾಡೋವಾಗ ಏನೋ ಒಂದು ಹಾರ್ಟ್ ಶೇಪ್ ಮಾಡೋದು, ಸೊ ಇದೆಲ್ಲ ಸ್ವಲ್ಪ ಕ್ಯೂಟಾಗಿ ಇರ್ತಾಯಿತ್ತು. ಅದು ಏನು ಬೇಕಂದರೆ ತೋರಿಸ್ಬೇಕು ಇಲ್ಲ ಕಂಟೆಂಟ್ ಅಂತ ಏನು ಮಾಡಿರಲಿಲ್ಲ. ಅದು ನ್ಯಾಚುರಲಾಗಿ ನನ್ನಿಂದನೂ ಬರ್ತಾಯಿತ್ತು, ಅವರಿಂದನೂ ಬರ್ತಿದ್ರು. ಆಮೇಲೆ ಯಾವಾಗ ಒಂದು ಚೂರು ಅದು ಯಾವುದೋ ಒಂದು ಇದಾಗುತ್ತೆ, ಆಮೇಲೆ ಐಶ್ವರ್ಯಾಗ ಅನಿಸುತ್ತೆ ಅಯ್ಯೋ ನಾನು ಯಾಕಪ್ಪ ಮಧ್ಯದಲ್ಲಿ ಇವರಿಬ್ಬರು ಫ್ರೆಂಡ್ಶಿಪ್ಪು ಮೊದಲಿಂದನೇ ಇದೆ, ಸಿನಿಮಾ ಮಾಡ್ಕೊಂಬಂದಿದ್ದಾರೆ. ಸೊ ನಾನು ಅನುಷಾ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಿದ್ವಿ. ಅದಾದಮೇಲೆ ಹೊನ್ನಾವರಲ್ಲಿ ಶೂಟಿಂಗ್ ಹೋದಾಗ ಇಬ್ಬರಿಗೂ ಒಂಚೂರು ಮನಸ್ತಾಪಗಳಾಗಿರುತ್ತೆ. ಸೊ ಸ್ವಲ್ಪ ದೂರ ಫ್ರೆಂಡ್ಶಿಪ್ಪಲ್ಲಿ ಆಗಿರೋ ರಿಲೇಶನ್ಶಿಪ್. ಸೊ ಫ್ರೆಂಡ್ಶಿಪ್ಪಲ್ಲಿ ಆಗಿರೋ ಒಂದು ಮನಸ್ತಾಪಗಳಾಗುತ್ತೆ, ಫ್ರೆಂಡ್ಶಿಪ್ಪಲ್ಲೂ ಆಗುತ್ತೆ. ಸೊ ಅದಾದಾಗ ಸ್ವಲ್ಪ ನಾನು ದೂರ ಇದ್ದೆ, ಅವರು ದೂರ ಇದ್ರು. ಲಾಸ್ಟ್ ಇಯರ್ ಬರ್ಡೇ ಕರೆದಾಗ ಹೋಗಿದ್ದೆ, ಈ ವರ್ಷ ನಾನು ಹೋಗೋಕ್ಕಾಗಲಿಲ್ಲ. ಸೊ ಬರ್ಡೇಗೆ ಹೋಗಿದ್ದೆ, ಮೀಟ್ ಮಾಡಿದೆ. ಅದಾದಮೇಲೆ ನಾವು ಸಿಕ್ಕೇ ಇಲ್ಲ. ಬ್ಯಾಂಗ್ಳೂರಿನಂತ ಶೂಟಿಂಗ್ ಮಾಡುವಾಗ ಅಲ್ಲಿ ನಾವು ಡಬ್ಬಿಂಗ್ ಟೈಮಲ್ಲಿ ಸಿಕ್ಕಿದ್ದು, ಆಮೇಲೆ ಶೂಟ್ ಟೈಮಲ್ಲಿ ಸಿಕ್ಕಿದ್ದು. ಅಲ್ಲೂ ನಾವೇನೋ ಒಂದು ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಫ್ರೆಂಡ್ಸ್ ಆಗಿದ್ದರಿಂದ ಆರಾಮಾಗಿ ಕೂಲ್ ಆಗಿದ್ವಿ. ಅದಾದಮೇಲೂ ಮತ್ತೆ ಗ್ಯಾಪ್ ಬಂತು, ನಮ್ಮಿಬ್ರಿಗೆ ಟಚೇ ಇರಲಿಲ್ಲ. ಬಿಗ್ ಬಾಸ್ ಬರೋದು ನನಗೂ ಗೊತ್ತಿಲ್ಲ, ಅವರು ಬರ್ತಾರಂತ ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆ ಸ್ಟೇಜ್ ಮೇಲೆ ಹೋದಾಗಲೇ ಗೊತ್ತಾಗಿದ್ದು. ಬಟ್ ಕೆಲವು ಹೆಸರುಗಳು ಓಡಾಡ್ತಿತ್ತು, ಅದು ಗೊತ್ತಿತ್ತು. ಬಟ್ ಇವ್ರು ಕನ್ಫರ್ಮ್ ಬರ್ತಾರಂತ ನಾನು ಫೋನ್ ಮಾಡಿ ಕೇಳಿಲ್ಲ, ಅವರು ಫೋನ್ ಮಾಡಿರಲಿಲ್ಲ. ಸ್ವಲ್ಪ ಬಂದಾಗ ಇಬ್ರಿಗೂ ಒಂದು ಸರ್ಪ್ರೈಸು. ಆಮೇಲೆ ಸ್ವರ್ಗ ನಡ್ಕೊಂತ ಇದ್ದಾಗ ಅವ್ರು ಸ್ವಲ್ಪ ದೂರ ಇದ್ರು. ಆಮೇಲೆ ಕೆಲವೊಂದ್ಸಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನನ್ನ ಹೆಸರು ಯಾಕೆ ಎತ್ತಿತಾ ಇದ್ದೀರಾ ಮಾತಿಗೆ ಮುಂಚೆ, ನನ್ನ ಅನುಷಾ ಇರೋದು, ನನ್ನ ಹೆಸರು ಏನಕ್ಕೆ ಎತ್ತಿದ್ದೀರಾ, ನನಗಿದು ಇಷ್ಟ ಆಗ್ತಿಲ್ಲ, ನಂದೇ ಆದ ಒಂದು ಇದಿದೆ ಇಮೇಜ್ ಇದೆ, ಯಾಕೆ ಅದನ್ನು ಹಾಳು ಮಾಡ್ತೀರಾ, ಅವರಿಬ್ಬರು ಫ್ರೆಂಡ್ಸ್ ಆಗಿದ್ರೆ ನನಗೇನು ಅಂತ ಒಂದು ಹೇಳ್ತಾರೆ. ಸೊ ಅದಾದಮೇಲೆ ನನಗೂ ಅನಿಸಿದ್ದು ಸರಿ, ನಂದು ಅನುಷಾದೊಂದು ಫ್ರೆಂಡ್ಶಿಪ್ ಅನ್ನೋದು ಯಾಕೆ ಅವರಿಗೂ ಬೇಜಾರು ಮಾಡಿಸೋದು, ಇರಬೇಕು ಈ ಮನೇಲಿ ತುಂಬ ದಿನ ಇರಬೇಕು, ಸುಮ್ಮನೆ ಇಟ್ ವಾಂಟ್ ಲುಕ್ ನೈಸ್. ಸೊ ಆಯಿತು ಅನುಷಾ ಅಂತ ಅವ್ರ ಜೊತೆ ಒಂದು ಬಾಂಡಿಂಗು, ಮತ್ತು ನಮ್ಮ ಫ್ರೆಂಡ್ಶಿಪ್ ಅದು ಬ್ಲೂಮ್ ಆಯಿತು. ಆಮೇಲೆ ಆ ರೋಸ್ ಕೊಡಬೇಕಾದ್ರೂ ಹೇಳಿದೆ, ನಿಮ್ಮ ಮನೇಲಿ ಏನೋ ಅನ್ಕೊತಾ ಇರ್ತಾರೆ, ನಮ್ಮ ಮನೇಲಿ ಏನೋ ಅನ್ಕೊತಾ ಇರ್ತಾರೆ. ಬಟ್ ಇಟ್ಸ್ ಬೆಟರ್ ಒಂದು ಒಳ್ಳೆ ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು. ಹನುಮಂತು ಮತ್ತು ಇದು ಒಂದು ಹುಡುಗ ಫ್ರೆಂಡ್ಶಿಪ್ ಹೆಂಗಿರುತ್ತೆ, ನಮಗೆ ಒಂದು ಎಕ್ಸಾಂಪಲ್, ಒಂದು ಹುಡುಗಿ ಫ್ರೆಂಡ್ಸ್ ಆಗಿ ಹೆಂಗಿರ್ಬೋದು ಅಂದ್ರೆ ಒಂದು ಒಳ್ಳೆ ರೀತಿಯಲ್ಲಿ ತೋರಿಸುತ್ತೆ. ಬಟ್ ಜನ ನೋಡೋ ದೃಷ್ಟಿಯಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ಪಾಪ ಅವ್ರ ಪಾಯಿಂಟ್ ಆಫ್ ವ್ಯೂ ಚೆನ್ನಾಗಿದ್ದಾರೆ, ಒಳ್ಳೆ ಕ್ಯೂಟ್ ಪೇರು, ಏನೋ ಚೆನ್ನಾಗಿ ಕಾಣ್ತಾ ಇರೋ ಜೊತೆಗೆ. ಸೊ ಅವರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಮತ್ತು ಹೋಪ್ಫುಲಿ ಯಾವುದೋ ಒಂದು ಸಿನಿಮಾ ಒಂದು ಡೈರೆಕ್ಟರ್ ಪ್ರೊಡ್ಯೂಸರ್ ಏನೋ ನಮ್ಮ ಇದನ್ನು ನಾನು ನೋಡಿ ಇಲ್ಲ ಇವರಿಬ್ರು ನಾ ಪೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸಿನಿಮಾಲಿ ಬಂದರೂ ಬರ್ಬೋದು, ಆ ಥರ. ಫಾರ್ ದಟ್ ವೇ ಐ ಆಮ್ ರೆಡಿ ಟು ಡೆಫಿನೆಟ್ಲಿ ಇವಾಗ ಅವರು ರೆಡಿ ಇದ್ದಾರೆ. ಬಟ್ ಯಾವತ್ತೂ ಅದು ಲವ್ ಆ ಥರ ಲವ್ ಅನ್ನೋದು ಯಾವತ್ತು ಅದು ಟ್ಯಾಗ್ ಬ್ರೇಕಪ್ಸ್ ಆ ಥರ ಏನಿಲ್ಲ, ಲವ್ ಅನ್ನೋದು ಇರಲಿಲ್ಲ. ಅದೇನೋ ಅದು ಆ್ಯಕ್ಚುಲಿ ಆ ಕನ್ಫ್ಯೂಷನ್ ಆಗಿದ್ದು ಸುರೇಶ್ ಅವರು. ಅದು ಒಂದೇ ಒಂದು ಸ್ಮಾಲ್ ಲೈನು, ಅದೇನೋ ಒಂದು ಟ್ರೂತ್ ಆರ್ ಡೇರ್ ಏನೋ ಆಡ್ತಿದ್ವಿ, ಮತ್ತೇನೋ ಏನೋ ಇತ್ತಂತೆ ಅವ್ರದ್ದು ಅಂತ. ಅಲ್ಲಿ ಅನುಷಾ ಪಾಪ ಹೇಳಿದ ರೀತಿನೇ ಬೇರೆ, ಬಟ್ ಪಾಪ ಸುರೇಶ್ ಅವರು ಅದನ್ನ ಕನ್ವರ್ಟ್ ಮಾಡಿದ ರೀತಿನೇ ಬೇರೆ. ಅದೇನೋ ಬೇರೆ ಥರ ಇದಾಯ್ತು, ಅವತ್ತು ಅಪ್ಸೆಟ್ ಆಗ್ಬಿಡಿದೆ. ಯಾಕಪ್ಪ ಬೇಕು ಇದೆಲ್ಲ, ಸುಮ್ಮನೆ ನಮಗೂ ಒಂದು ಇದಿರುತ್ತೆ, ಸುಮ್ಮನೆ ಆಚೆ ಕಡೆ ನೋಡೋರ್ಗೂ ಅದೊಂಥರ ರಾಂಗ್ ಇದು ಮೆಸೇಜ್ ಹೋಗುತ್ತೆ ಅಂತ. ಸೊ ಅದನ್ನು ಒಂದು ಕ್ಲಿಯರ್ ಮಾಡೋಕ್ಕೆ ಒಂದು ವೇದಿಕೆ ಸಿಕ್ತು, ಅಲ್ಲಿ ಮಾತಾಡಿದೆ. ಆ್ಯಂಡ್ ಅನುಷಾಗೂ ಅಷ್ಟೇ, ಶಿ ಲುಕ್ಸ್ ಇಟ್ ಮಿ ಅದು ವೆರಿ ನೈಸ್ ಫ್ರೆಂಡ್. ಒಂದು ಕೆಮಿಸ್ಟ್ರಿ ಅನ್ನೋದು ಲೈಕ್ ನಾವು ಮಾತಾಡಬೇಕು, ಮಾತಾಡಬೇಕು, ನಗಬೇಕು, ಎಲ್ಲ ಜೋಗ ಇಲ್ಲ, ಆ ಜೊತೆಗಿದ್ರೇ ಅದೇನಾದರೂ ಒಂದು ಆಟೋಮ್ಯಾಟಿಕ್ ಆಗಿ ಬರ್ತಾ ಇರುತ್ತೆ. ಸೊ ಅದೊಂದು ಬಾಂಡಿಂಗು ಇದೆ ನಮ್ಮಲ್ಲಿ. ಸೊ ದಟ್ ಈಸ್ ಓನ್ಲಿ ದಟ್ ಫ್ರೆಂಡ್ಶಿಪ್. ಇದಕ್ಕೆ ಒಂದು ಒಳ್ಳೆ ಕ್ಲೀನ್ ಒಂದು ಫ್ರೆಂಡ್ಶಿಪ್ ಹೆಂಗಿರುತ್ತೋ ಹಂಗಿತ್ತು. ದಟ್ ಇಸ್ ನೈಸ್. ಇದು ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಬಟ್ ಈಗ ಜನ ಕೇಳ್ತಾ ಇದ್ದಾರೆ, ಯಾಕೆ ನೀವು ಇಬ್ಬರು ಪಾರ್ಟ್ನರ್ಸ್ ಆಗಬಾರ್ದು ಅಂತ. ಆ ಪ್ರಶ್ನೆಗೆ ಉತ್ತರ ಅದು ಅಷ್ಟು ಈಸಿ ಅಲ್ಲ. ಯಾಕಂದರೆ ಅದು ಪಾರ್ಟ್ನರ್ಸ್ ಆಗಬಾರ್ದು ಅನ್ನೋದಕ್ಕೆ ಅದು ಆಗಲಿಲ್ಲ. ಅದು ಆಗಬೇಕಿತ್ತಂದರೆ ಯಾವಾಗಲೂ ಆಗಬೇಕಿತ್ತು, ಬಟ್ ಅದಾಗಲಿಲ್ಲ. ಐ ಥಿಂಕ್ ಅವ್ರದ್ದೇ ಒಂದು ಪರ್ಸನಲ್ ಲೈಫ್ ಇದೆ, ನನ್ನದೇ ಒಂದು ಪರ್ಸನಲ್ ಲೈಫ್ ಇದೆ, ಅವ್ರದ್ದೇ ಒಂದು ಥಾಟ್ ಪ್ರೊಸೆಸ್ ಇದೆ, ನನ್ನದೇ ಒಂದು ಥಾಟ್ ಪ್ರೊಸೆಸ್ ಇದೆ ನನ್ನ ಲೈಫಲ್ಲಿ, ನನ್ನದೇ ಒಂದು ಸೆಟನ್ ಗೋಲ್ಸ್ ಇದೆ. ಸೊ ಅದೆಲ್ಲೋ ಅದನ್ನು ವಿ ಕೆನಾಟ್ ಕನ್ವರ್ಟ್ ದಟ್ ಇಂಟು. ಆಮೇಲೆ ಫ್ರೆಂಡಾಗಿ ಅಷ್ಟು ತಿಕ್ಕಾಗಿ ನೋಡಿದಾಗ ಅದು ಲವ್ಗೆ ಕನ್ವರ್ಟ್ ಆಗೋದು ತುಂಬ ಕಷ್ಟ. ಎಸ್ಪೆಷಲಿ ನಮ್ಮ ವಿಷಯದಲ್ಲೇ ಐ ಥಿಂಕ್ ಅದು ಲವ್ ಅನ್ನೋದಲ್ಲ, ಅದಾಗೋದು ತುಂಬ ಕಷ್ಟ. ಐ ಥಿಂಕ್ ವಿ ಆರ್ ಹ್ಯಾಪಿ ಆಸ್ ಗುಡ್ ಫ್ರೆಂಡ್ಸ್, ಗುಡ್ ಫ್ರೆಂಡ್ಶಿಪ್. ಜನರ ದೃಷ್ಟಿಯಲ್ಲಿ ಎಸ್ ನಾವು ಮುಂದೆ ಒಂದು ಸಿನಿಮಾ ಮಾಡಬೇಕು, ಅವ್ರು ನೋಡೋಕೆ ಇಷ್ಟಪಡ್ತಾರೆ, ನಮ್ಮ ಸಾಂಗು ನಮ್ಮ ಪೇರಿಂಗ್ ಅಂದರೆ ಡೆಫಿನೆಟ್ಲಿ ಫಾರ್ ದಟ್ ವಿ ಆರ್ ಓಪನ್. ಬಟ್ ಅದನ್ನು ಅಲ್ಲಿಗೆ ಇರಲಿ ಅಂತ ನಮಗೂ ಅವ್ರಿಗೂ ಅದೇ ಒಂದು ಆಸೆ, ನನಗೂ ಅದೇ ಒಂದು ಆಸೆ. ಕರೆಕ್ಟ್.